ಸ್ನೇಹಿತರೆ, ಈಗ ಗಗನಚುಕ್ಕಿಯಿಂದ ಭರಚುಕ್ಕಿಗೆ ಬಂದಿದ್ದೀವಿ. ನೋಡಿ, ಭರಚುಕ್ಕಿ ಗಗನಚುಕ್ಕಿಗಿಂತ ಭರ್ಜರಿಯಾಗಿದೆ. ಯಾವ ನಯಾಗರಾ ಫಾಲ್ಸನ್ನು ಮೀರಿಸತಕ್ಕಂತಹ ಒಂದು ಜಲಪಾತ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಪ್ರಮುಖ ಮೈಸೂರು ನಗರದ ಸುತ್ತಮುತ್ತ ಇದೆ ಅನ್ನೋದಕ್ಕೆ ನಿಜಕ್ಕೂ ಅಚ್ಚರಿಯಾದ ಒಂದು ಸಂತೋಷದ ಸಂಗತಿ. ನೋಡಿ ಹೇಗೆ ಜಲಪಾತ ಧರೆಗೆ ಧರ 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 ಹೋರ್ಗರಿಯುತ್ತಾ ಹರಿತಾ ಇದೆ. ನೋಡಿ, ಎಲ್ಲಿ ನೋಡಿದರೂ ಅಲ್ಲಿಯೂ ಬರೀ ಜಲಪಾತ. ನೋಡಿ, ಎಲ್ಲ ಪ್ರವಾಸಿಗರು ಮೈಸೂರಿಂದ ಎಲ್ಲ ಬಂದಿದ್ದಾರೆ, ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ನೋಡಿ, ರಮ್ಯ ಮನೋಹರ. ಎಷ್ಟು ನೀರು ಎಲ್ಲಿ ಇತ್ತು, ಎಲ್ಲಿ ಸಂಗ್ರಹ ಆಗಿತ್ತು, ಯಾವ ರೀತಿ ಹೋರ್ಗರಿಯುತ್ತಾ ಕೆಳಕ್ಕಿಳಿತಾ ಇದೆ ನೋಡಿ. ನೋಡಿ, ಎಲ್ಲ ಪ್ರವಾಸಿಗರು ದಂಡು ದಂಡಾಗಿ ಬಂದು ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದಾರೆ. ಕೇವಲ ಒಂದು 90 ಕಿಲೋಮೀಟ್ರು ಮೈಸೂರಿಂದ, ಸುಮಾರು ಒಂದು 2 ಗಂಟೆ ಸಮಯದ ಒಂದು ಪ್ರಯಾಣ. ಇತ್ತೀಚೆಗೆಲ್ಲ ಈ ಸ್ಟೆಪ್ಸ್ಗಳನ್ನು ನಿರ್ಮಿಸಿದ್ದಾರೆ. ಮುಂಚೆ ಈ ಸ್ಟೆಪ್ಸ್ ಇರಲಿಲ್ಲ. ಹಿಂದೆ ಒಂದ್ಸರಿ ಬಂದಿದ್ದು ಜ್ಞಾಪಕ, ಆಗ ಈ ಸ್ಟೆಪ್ಸ್ ಇರಲಿಲ್ಲ. ಈಗೆಲ್ಲ ಚೆನ್ನಾಗಿ ಸ್ಟೆಪ್ಸ್ ಮಾಡಿದ್ದಾರೆ. ಆದರೂ ಸಹ ಅಭಿವೃದ್ಧಿ ಮಾಡಬೇಕು ಕರ್ನಾಟಕ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ. ಮೊದಲು ಟಾಯ್ಲೆಟ್ಸ್ಗಳನ್ನು ಕಟ್ಟಬೇಕು. ಎಸ್ಪೆಷಲಿ ಪಾಪ ಹೆಂಗಸರು ಬಂದರು ಪರದಾಡ್ತಾರೆ ಒಂದು ಟಾಯ್ಲೆಟ್ಗೆ. ಯಾವುದೇ ಒಂದು ಪ್ರವಾಸಿ ಸ್ಥಾನದಲ್ಲಿ ಮೊಟ್ಟ ಮೊದಲು ನಮ್ಮ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ಮಾಡಬೇಕಾದ ಕರ್ತವ್ಯ ಅಂದರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ಅದು ಹಿಂದೆ ಇದ್ದರೆ ನೀವೇನೇ ಮಾಡೋದನ್ನು ಪ್ರಯೋಜನ ಆಗುತ್ತೆ. ನನ್ನ ಸಲಹೆ ಇಷ್ಟೇ, ಎಲ್ಲ ಕಡೆ ಒಳ್ಳೆ ಟಾಯ್ಲೆಟ್ಸ್, ಒಳ್ಳೆ ಕ್ವಾಲಿಟಿ ಬಾತ್ರೂಮ್ಸನ್ನು ಕಟ್ಟಿ ಪ್ರವಾಸಿಗರು ಕೈ ಬೀಸಿ ಕರಿಬೋದು. ಬನ್ನಿ ನೋಡಿ, ಹೆಮ್ಮೆಯಿಂದ ಹೇಳು. ಮೇಡಮ್ ಅಷ್ಟೇನೆ. ಬನ್ನಿಮ್ಮ ಈ ಕಡೆ ಬನ್ನಿ. ಸ್ಟೆಪ್ ಹಿಡಿದು ಹೋಗ್ತಾ ಇದ್ದೀನಿ. ಎಷ್ಟು ಸ್ಟೆಪ್ಸ್ ಇದೆ, ಅಲ್ಲಿವರೆಗೂ ಎಲ್ಲಿವರೆಗೂ ಬಿಟ್ಟಿದ್ದಾರೆ, ಅಲ್ಲಿವರೆಗೂ ಹೋಗೋಣ. ಸುತ್ತಮುತ್ತ ಹಚ್ಚ ಹಸಿರು ಒಂದು ಪ್ರಕೃತಿಯೇ ಮೈ ತುಂಬಿ ಬಂದಂತೆ ಕಾಣಿಸ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಾವು ಈಗ ಗಗನಚುಕ್ಕಿ ಶಿವನ ಸಮುದ್ರದಲ್ಲಿದ್ದೀವಿ. ಸ್ನೇಹಿತರೆಲ್ಲ ಬಂದಿದ್ದೀವಿ. ಮನಮೋಹಕವಾಗಿದೆ. ನೋಡಿ ಹೇಗೆ ಜಲಧಾರೆ ಕೆಳಕ್ಕೆ ಇಳಿತಾ ಇದೆ ಅಂತ. ಪ್ರಕೃತಿಯ ಸೌಂದರ್ಯ. ಈವನ್ ನಾವು ಯಾವ ಇದು ಜಲಪಾತಗಳು ನೋಡ್ತೀವಿ, ಜೋಗದ ಜಲಪಾತ, ಅದನ್ನು ಮೀರಿಸುವಂತಿದೆ. ಪ್ರವಾಸಿಗಳು ಹಿಂಡಾಗಿ ಬಂದಿದ್ದಾರೆ. ನೋಡಿ, ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಬಹಳ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಒಂದು ಮೈಸೂರಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಮೆಟ್ಟಿಲುಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕೆಳಗೆ ಇಳಿಯೋದಕ್ಕೆ ಬಿಡೋದಿಲ್ಲ. ಒಂದು 2 ಹಂತದವರೆಗೂ ಮಾತ್ರ ಕೆಳಗೆ ಬರ್ಬೋದು.